ಹೊರಗೋಗಿ ಚಾ ಕುಡಿದು ಮನೆಗೆ ಬರಬೇಕಾದ್ರೆ ಹೆಂಡತಿಗೆ ಒಟ್ಟ ಬಯ್ಯವ. ಹೆಂಗೈತು ನೋಡು ಕರಿಮರದ ನನಗ ಮೂಲೆಗೈತಂತ ಇವ ಹೆಂಡತಿ ಬಯ್ಯವ. ಆಕೆ ಸುಮ್ಮನೆ ಬಂದಿಲ್ಲ ನೋಡು, 50,000 ರೂಪಾಯಿ 2 ತೊಲೆ ಬಂಗಾರ ಕೊಟ್ಟ ಬಂದಿರ್ತಾಳ. ನಾನೇನು ಕರ್ಮ ಮಾಡೀನಿ, ನೀನೇನು ಕಮ್ಮಗದಿ, ಊರ ಹಣಮಪ್ಪ ಆಗಿದಿಲ್ಲ ಅಂತ ಆಕೆ ಅನ್ನಕ್ಕೆ ನಿನ್ನ ಗಂಡ ನನಗೆ ಇದ್ರೆ ಮಾತಾಡ್ತಂತ ಇವ ಬಡ್ಯವ. ಇದು ಬೈಯೋದು, ದಿನ ಜಗಳ. ಹೊರಗೋಗಿ ಬಂದಂದ್ರೆ ಸಾಕು ಹೆಂಡತಿಗ ಒಟ್ಟ ಬಯ್ಯವ, ಬರೀ ಜಗಳ. ಓಣ್ಯಾನ ಮಂದಿಗೆ ಸಾಕಾಗೋಗಿತ್ತು. ಏನು ಜಗಳ ಇರ್ತವ ಇವು, ಏನು ಜಗಳ ಇರ್ತವೆ. ಹಿಂಗಾಗಿ ನಾವು ಜಗಳ ನಿಮ್ಮದು ಬರೇ ಇದು ಆತಲ್ಲ, ಅವ ಬಡಿತನ ನೀನು ಬೈತಿದ್ದು, ಇದಾತಲ್ಲ ಮುಂದೆ ಏನು ಮಾಡ್ಬೇಕಂದಾಗ ಹೆಣ್ಮಗಳಂದು ಊರ ಹೊರಗೊಂದು ಮಠ ಇತ್ತು. ಮಠದಾಗ ಸ್ವಾಮಿಗಳಿದ್ರು. ಹೆಂಗಾರ ಮಾಡಿ ಮುತ್ಯಾರ ತಕ್ಕ ಹೋಗ್ಬೇಕಂತೇಳಿ ಮುತ್ಯಾರ ಮಠಕ್ಕೆ ಬಂದ್ಲು. ಯಪ್ಪ ನನ್ನ ಗಂಡ ಸುಮ್ಮನೆ ನೆಪ ಹಾಕಿ ನನಗೆ ಹೊಡಿತಾನ ಯಪ್ಪ, ಏನಾರ ಮಾಡು, 1 ವಾರ ಅನ್ನದೊಳಗೆ ನನ್ನ ಗಂಡನ ಕೈಕಾಲು ಶೆಟ್ಟಿಬೇಕು. ನಾನು ಹೇಳ್ದಂಗೆ ಕೇಳ್ಬೇಕು. ನಾ ಕುಂದ್ರ ಕುಂದ್ರಬೇಕು, ನಿಂದ್ರಬೇಕು. ಸ್ವಾಮಿಗಳಂದ್ರೆ ಇವತ್ತು ಮಂಗಳವಾರ ಐತಿ, ನಾಳೆ ಬುಧವಾರ. ನಾಳೆ ಮುಂಜಾನೆ ಎದ್ದು ಯಾರು ಕೂಡ ಮಾತಾಡಬೇಡ, ತಲೆ ಸ್ನಾನ ಮಾಡಿಕೊಂಡು ಒಂದು ಚರಿಗೆ ಮೀಸಲು ನೀರು ತೊಗೊಂಡು ಬಾ. ನಿನ್ನ ಗಂಡ ನೀ ಹೇಳ್ದಂಗೆ ಮಾಡ್ತೀನಿ. 1 ವಾರದಾಗ ಕೈಕಾಲು ಶೆಟ್ಟಿಬೇಕು. ಯಪ್ಪ ಮುತ್ಯ ರೊಕ್ಕಕ್ಕೇನು ಚಿಂತೆ ಮಾಡಬೇಡ, ತವ್ರ ಮನೆಗಿಟ್ಟು ನಾನು ಒಯ್ದು ತೊಗೊಂಬರ್ತೀನಿ. ಒಟ್ಟು ನನಗೆ ಕೆಲಸ ಮಾಡಿ ಕೊಡ್ಬೇಕು. ಆಯ್ತು ಅದೇನು ದೊಡ್ಡ 1 ವಾರದಾಗ ನಿನ್ನ ಗಂಡನ ಕೈಕಾಲು ಶೆಟ್ಟಿಗೆ ನಾನು ಮಾಡ್ತೀನಿ, ನೀವು ಹೋಗಿ ತೊಗೊಂಬ ನೀರಂದ. ಆಯ್ತು. ಮನೆಗೆ ಬಂದ್ರೆ ಇವನು ಒಂದು ಚಟನ ಇತ್ತಲ್ಲ, ಬಂದ್ರೆ ಒಟ್ಟು ಹೆಂಡತಿ ಕಂಡ್ರೆ ಒಟ್ಟ ಹೆಂಗೆ ಕೂತೈತೆ ನೋಡಿ ಮಾಡೋಕೆ. ನಾನೇನು ಕಡಿಮೆ ಅದರಂತೀಕಿ ಅನ್ನಕ್ಕೆ ಮತ್ತೆ ಬಡಿಯೋದು. ಹಿಂಗಾಯ್ತು. ರಾತ್ರಿ ಊಟ ಮಾಡಿ ಮಲ್ಕೊಂಡಾಳ. ಈ ಹೆಣ್ಮಕ್ಳಿಗೆ ನಿದ್ದಿನ ಬರೋದು. ಯಾವಾಗ ಬೆಳಕು ಕರೆದೈತಿ, ಯಾವಾಗ ಮಟ್ಟಕ್ಕೆ ಹೋಗೀನಿ, ಹಂಗು ಹಿಂಗೆ ಮಾಡಿ ನಿದ್ದೆ ಆಯ್ತಿತ್ತು. ಬೆಳಗ್ಗೆ ಮುಂಜಾನೆ ಕೂಳಿಗೆ ಹೋಗುತ್ತೆ, ಬಡ ಎದ್ದಕ್ಕೆ ಕಸ ಬಡದು ಇವ ಶುರು ಮಾಡಿದ. ಉರಿ ಇವತ್ತೊಂದು ದಿವ್ಸ ನೀವು ಉರಿಯೋದಂತ ಮನುಷ್ಯನಿಗೆ ಅನ್ನಕೈತಾಳ. ಆಯಿತು. ಸ್ನಾನ ಮಾಡಿದ್ದು, ಒಂದು ಚರಿ ಮೀಸಲು ನೀರು ತೊಗೊಂಡ್ಲು. ಊರವರೆಗೆ ಮಠಕ್ಕೆ ಬಂದ್ಲು. ಸ್ವಾಮಿಗಳ ಕೈಯಾಗ ಕೊಟ್ಲು. ಯಪ್ಪ ತಗೊಂಡಾಗ ಸ್ವಾಮಿಗಳು ಏನೋ ಮಂತ್ರ ಹಾಕಿ ಆ ಹೆಣ್ಮಳ ಕೈಯಾಗ ಕೊಟ್ಟರು. ಯವ್ವ ಮಂತ್ರ ಹಾಕಿನಿ ನೀರಿಗೆ. ಒಂದು ಮಾತು ನೆನಪಿಡಬೇಕು ಮುತ್ತೆ, ಏನಿಲ್ಲ, ಯಾವಾಗಲೂ ಈ ಚರಿಗೆ ನಿನ್ನ ಜೊತೆಗೆ ಇರಬೇಕು, ನೀರು ಬೆಳೆಸಂತ ಹೋಗಬೇಕು. ಯಾವಾಗ ನಿನ್ನ ಗಂಡನ ದನಿ ಕೇಳ್ತದ ಗಬಕ್ಕಂತ ಬಾಯಿಗೆ ನೀರು ಹಾಕಿಬೇಕು. ಆಮೇಲೆ ಇನ್ನೂ ಒಂದು ಕಂಡೀಷನ್ ತಾಯಿ ಮುತ್ತೆ, ಏನಿಲ್ಲ, ನಿನ್ನ ಗಂಡ ಮನೆ ಬಿಟ್ಟು ಹೋಗೋ ತನಕ ಈ ನೀರು ಉಗುಳೂಬಾರದು, ನುಂಗಲೂಬಾರದು. ಅಕಸ್ಮಾತ್ ಉಗುಳಿದೆ ಅಂದ್ರೆ ಮಂತ್ರ ಕೈ ಕೊಡ್ತದ, ಕೆಲಸ ಮಾಡಂಗಿಲ್ಲ. ಮತ್ತೆ ನುಂಗಿದೆ ಅಂದ್ರೆ ನನ್ನ ಮಂತ್ರ ಫೇಲ್ ಆಗ್ತದ. ಬಾಯಾಗಿರ್ಬೇಕು ನೀರು ಅಂದ್ರೆ. ಆಯ್ತಪ್ಪ ಅಂತೇಳಿ ಬಂದು ಮನುಷ್ಯ ಭಾಳ ಆನಂದ ಆಯ್ತು. ಭಾಳ ಇತ್ತೇಳಿ ಒಂದು ಆಗಲಿ ಅಂತೇಳಿ ಬಂದ್ಲು. ಮತ್ತೆ ಅಡಿಗೆ ಮಾಡಬೇಕಲ್ಲ, ಮಗ್ಲ ಚೆರಿಗೆ ಇಟ್ಟುಕೊಂಡು ಪಟ ರೊಟ್ಟಿ ಮಾಡಬೇಕು. ಈಗ ಶುರು ಮಾಡಿಲ್ಲ, ಗಂಡ ಬರೋದ್ರೊಳಗೆ ಅಡಿಗೆ ಮಾಡ್ಬೇಕಂತೇಳಿ ಹಿಂಗೆ ತಗೊಂಡು ರೊಟ್ಟಿ ಮಾಡ್ಬೇಕಲ್ಲ, ಹಿಂಗೆ ಪಟ್ಟ ತಬಲಾಜಿ ಬಂದ. ರೊಟ್ಟಿ ಈಗ ಮಾಡಕತ್ತಿದ್ದೇನೆ ಅಂದ್ರೆ ಗಬಕ್ ನೀರು ಹಾಕಿಲು ಮುಖ ಹನುಮಪ್ಪನ ಮುಸುಡಿ ಆಗ್ಬೇಕಲ್ಲ. ಹೆಂಗಾಯ್ತು ನೋಡಿ, ಬಾಲೆ ಆಗೈತೆ, ಮಂಗೆ ಆಗೈತೆ ಅನ್ನೋ ಇಕ್ಕಿ ಬೈಬೇಕಂತಾಳ. ಮುತ್ತೆ ಏನು ಹೇಳ್ಯಾನ, ನೀರು ಉಗುಳಬಾರ್ದು, ನೀರು ನುಂಗೋಬಾರ್ದು. ಶಿಟ್ಟ ಬಂದೈತೆ, BP 650ಕ್ಕೆ ಹೋಗೈತೆ. ನೋಡಿ ಇಷ್ಟು ದಿವ್ಸ ಒಂದು ನಮೂನೆ ಆಕಾರ ಐತಿ, ಈ ಒಂದು ನಮೂನೆ ಆಕಾರ ಆಯ್ತು ನೋಡಿದು. ಸೇಮ್ ಊರ ಹನವಪ್ಪ ಅಂತೀವ. ಇಕ್ಕಿ ಅನ್ನಕತ್ರ ಏನು ಮಾಡಿ ರೊಟ್ಟಿ ಹಿಂಗೆ ಮಾಡಿದ್ಲು. ಪಲ್ಯ ಮಾಡಿದ್ರೆ ನಾವು ಹೊರಗೋದ ಅವಕ್ಕ ಅಂತ ಹಿಂಗೆ ನೀರು ಕುಡಿದ್ಲು. ಮತ್ತೆ ಚಂದ ಆಯ್ತು. ಇನ್ನೇನು ಅನ್ನ ಮಾಡಕತ್ತಿದ್ಲು. ಧ್ವನಿ ಶುರುವಾತ ಒಂದು ಅಂದ ಗಬಕ್ ನೀರು ಹಾಕಂದು ಮತ್ತೆ ನಮ್ಮಪ್ಪನ ಮುಸುಡಿ ಆಯ್ತು. ಬಂದವ ಹೆಂಗಾಯ್ತು ಬಾಯಿ ಊಟಕ್ಕೆ ನೀಡು. ಈಕೆ ಗಬಕ್ ನೀನು ರೊಕ್ಕನು ಅಂತ ಹಿಂಗೆ ಮಾಡಿದ್ಲು. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ಇವ ಏನು ಬೈದ್ರು ಸಹಿತ ಆಕೆ ಒಳ್ಳೆ ಮಾತಾಡಲಿಲ್ಲ. 3 ದಿವಸ ಆಯ್ತು. ನಡಗಕತ್ತಿ ಆಸಾಮಿ ಧೈರ್ಯ ಇರಂಗಿಲ್ಲ. ಸುಮ್ಮನೆ ಹೊರಗೆ ಅಡಿಗೆ ಮನೆ ಮುಂದೆ ನಡೆಯಂಗಿಲ್ಲ. 3 ದಿವಸ ಆಯ್ತು, 3 ದಿವಸ ಆಯಿತು, 4 ದಿವಸ ಆಯ್ತು. ಇವ ವಿಚಾರ ಮಾಡಿದ, ನಾನು ಒಂದು ಮಾತಾಡಿದ್ರೊಳಗೆ 100 ಮಾತಾಡಿಕೆ ಬಡಿಸೋಣಕ್ಕೆ 4 ದಿವಸ ಆಯ್ತು. ಒಟ್ಟು ಏನನ್ನ ಒಳ್ಳು ನಾನು ಎಷ್ಟು ಬೈದ್ರೆ ಬರೀ ಕಣ್ಣ ಕಿಶಕತ್ತೇಳಿ ಒಟ್ಟು ಏನು ಬೈಕತ್ತ ಏನನ್ನ ಒಳ್ಳೆ ಅಂದ್ರೆ ಏನ ನಡೆದಾಗ
ಏನ ನಡೆದದ ಅಂದ್ರೆ 5 ದಿವಸ ಆಯ್ತು, 6 ದಿವಸ ಆಯ್ತು. 6 ದಿವಸ ಆಯಿತು. 6ನೇ ದಿವಸಕ್ಕೆ ಸಾಯಂಕಾಲ ಮನೆಗೆ ಬಂದ ತಕ್ಷಣಕ್ಕೆ ಮಂಚದ ಮೇಲೆ ಕುಂತಿದ್ಲು. ಇವನ ಧ್ವನಿ ಕೇಳಿದ್ರಿಂದ ನೀರು ತೊಗೊಂಡು ಗಬಕ್ಕಂತ ಬಾಯಿಗೆ ಹಾಕ್ಕೊಂಡ್ಲು. ಮನಸ್ಸು ಪರಿವರ್ತನ. ಯಾಕಂದ್ರೆ ಗಂಡ ಹೆಂಡತಿ ಜಗಳ ಬಂದಗಳನ್ನ ಈಕೆ ಎದ್ದಳಕತ್ತಿಲ್ಲ. ಕೊಂದ್ರು ಹೆಂಡತಿ ಮಕ್ಕ ನೋಡಿದ ಮನಸ್ಸು ಹಗರಾಯ್ತು. ಅಲ್ಲ, ನಾನು ಒಂದು ಮಾತಾಡ್ದೊಳಗೆ ನೀನು 10 ಮಾತಾಡಕಿ, ಜಗಳ ಮಾಡಕಿ. 6 ದಿವಸ ಆತ ನನಗೂಡ ಯಾಕೆ ಮಾತಾಡವಲ್ಲಿ, ನನಗೆ ಏನೂ ಅನ್ನವಲ್ಲಲ್ಲ. ಕಂಡವ್ರ ಮಾತು ಕೇಳಿ ನಿನ್ನ ಮೇಲೆ ಸುಮ್ಮನೆ ಅನುಮಾನ ಪಟ್ಟು ನಾನು ನಿನಗೆ ಬೈತಿದ್ದೆ. ಇನ್ನು ಮುಂದೆ ದೇವರಾಣೆ ನಿನಗೆ ಏನು ಅನ್ನಂಗಿಲ್ಲ, ನನಗೂಡ ಚಂದ ಮಾತಾಡ ಅಂತೇಳಿ ಹಿಂಗೆ ತಲೆ ಮೇಲೆ ಕೈ ಹಾಕಿ ತಲೆ ಸವರಿದ, ಹಿಂಗೆ ಗಲ್ಲ ಮುಕ್ಕಿದ. ಇಲ್ಲ, ಇನ್ನು ಮುಂದೆ ನಿನಗೆ ಏನು ಅನ್ನಲ್ಲ ಅಂದ್ರೆ ಈಕೆ ಶುರು ಮಾಡಿಲ್ಲ. ಯವ್ವ ಎಲ್ಲಿರ್ತೇವೆ ನೀಕಿ, ನಾನೇ ಪಾಪ ಮಾಡೀನಿ, ಬರೀ ನನಗೆ ಕಂಡವ್ರ ಬಗ್ಗೆ ಅಡಿತಿದೆ ಅಂತ ಹಿಂಗೆ ಮೂಗೇರ್ಸಿಲ್ಲ. ಯವ್ವ 2 ಕೊಡ ನೀರು ಬಂದು ನೋಡು. ಆಕೆ ಸಮಾಧಾನ ಮಾಡಿದೆ. ಇಲ್ಲ, ಇನ್ನು ಮುಂದೆ ಯಾಕೆ ಕಂಡವ್ರ ಮಾತು ಕೇಳಿದ್ದೇನೆ, ಹೊಡಿತಿದ್ದೆ, ಇನ್ನು ಮುಂದೆ ಬಡಿಯಂಗಿಲ್ಲ. ಇಲ್ಲ ಈಕೆ ಇನ್ನು ಮುಂದೆ ನನಗೆ ಹೊಡಿಬೇಡಿ ನೋಡ್ರಿ. ಇಲ್ಲ ಅಂದಗಳೇ ಅವಾಗ ಇಲ್ಲ, ನಮ್ಮ ಮುಂದೆ ನಡೆಯಂಗಿಲ್ಲ. ಭಾಳ ದಿವಸ ನಾನು ನೀನು ಕೂಡಿ ಉಂಡಿಲ್ಲ. ಇವತ್ತು ಏನೇನು ಮಾಡಿದೆ? ರೊಟ್ಟಿ, ಹಸಿಮೆಣಸ್ಕಾಯಿ, ಹಿಂಡಿ, ಬೆಂಡೆಕಾಯಿ ಬಾಳ ಮಾಡಿದೆ. ಹುಡುಗಡ ಬಾ ಅಂತೇಳಿ ಇವತ್ತು ನನಗೆ ನೀ ಊಟ ಮಾಡಿಸು, ನಿನಗೆ ನಾ ಊಟ ಮಾಡಿಸ್ದೆ ಅಂತೇಳಿ ಯಾವ್ದಾರ ಬಿದ್ರು ಕುಂತರು. ಫಸ್ಟಿಗೆ ರೊಟ್ಟಿ, ಹಸಿಮೆಣಸ್ಕಾಯಿ, ಹಿಂಡಿ ಎರಡೂ ತೊಗೊಂಡು ನಿನ್ನ ಬಾಯಾಗ ನಾನು, ನನ್ನ ಬಾಯಾಗ ನೀನು ತುರುಕೊಂತ ಹಿಂಗೆ ಹೋಗಿದ್ದ. ಪಟ್ನ ಕರೆಂಟ್ ಹೋಗ್ತಾ ಅದ್ರ ಕಣ್ಣ ಇದು ತುರುಕೈತೆ, ಇದ್ರ ಕಣ್ಣಾಗ ತುರುಕೈತೆ. ಬೆಳತನ ಬೇಕಂದ್ರೆ ಮಾಡಿದೆಲ್ಲ ಅಂತಿದ್ದು, ನೀನ ಬೇಕಂದ್ರೆ ಮಾಡಿದೆ ನಿನ್ನವನಂತ ಮರದ್ರ ಸ್ವರ್ವ ಆಯ್ತು. ಹಿಂದಗಡೆ ಸಮಾಧಾನ ಮಾಡಿದ್ರಂತ. ಕಾರಣ ಏನು ಅಂದ್ರೆ ಸಂಸಾರದೊಳಗೆ ಆಗ್ತಿರ್ತಾವ ಇನ್ನೊಬ್ಬರ ಚಾಡಿ ಮಾತನ್ನ ಕೇಳೋದು ಬೇಡ. ಲೋಕದೊಳಗೆ ಶರೀಫನ ಸಂಸಾರ ಆದರ್ಶವಾಯಿ.